ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ. ಆದರೆ ಕನ್ನಡ ಭಾಷೆಯ ಮೇಲೆ ನಿರಂತರವಾಗಿ ದಬ್ಬಾಳಿಕೆಯಾಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಸದ್ಯ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ನಲ್ಲಿ ಕನ್ನಡದಲ್ಲಿ ಮಾತನಾಡಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವಿಚಾರಣಾ ವಿಭಾಗದಲ್ಲಿ ಹಿಂದಿಯಲ್ಲಿ ಮಾತನಾಡ್ತಾ ಇದ್ದ ರೈಲ್ವೆ ಸಿಬ್ಬಂದಿ ಈ ಸಂದರ್ಭದಲ್ಲಿ ಕನ್ನಡ ಬರೋದಿಲ್ಲ, ಹಿಂದಿ ಮಾತನಾಡಿ ಅಂತ ಸಿಬ್ಬಂದಿ ಹೇಳ್ತಾರಂತೆ. ಇದರಿಂದ ಸಿಬ್ಬಂದಿ ವಿರುದ್ಧ ಕನ್ನಡದ ಪ್ರಯಾಣಿಕರು ಆಕ್ರೋಶಗೊಂಡಿದ್ದಾರೆ. ನಾವು ಎಲ್ಲಿದ್ದೀವಿ? ಕರ್ನಾಟಕದಲ್ಲಿದ್ದೀವ ಅಥವಾ ಏನಾದರೂ ನಾರ್ತ್ನಲ್ಲಿದ್ದೀವಾ ಅಂತ ಕನ್ನಡದಲ್ಲಿ ಮಾತನಾಡುವಂತೆ ಪ್ರಯಾಣಿಕರು ತಾಕೀತು ಮಾಡಿದ್ದಾರೆ. ಇದು ಮೊದಲ ಬಾರಿಯ ತಾಕೀತಾಗಿ ದಬ್ಬಾಳಿಕೆಯಾಗಲಿ ಅಲ್ಲ. ಈ ಹಿಂದೆ ಕೂಡ BL ಸರ್ಕಲ್ನಲ್ಲೂ ಕೂಡ ಕನ್ನಡದ ಬದಲಾಗಿ ಬೇರೆ ಭಾಷೆಯ ಕೆಲವೊಂದಷ್ಟು ಅಣಕು ಪ್ರದರ್ಶನಗಳನ್ನ ಅಥವಾ ನಾವು ಬಿಲ್ ಬೋರ್ಡ್ಗಳನ್ನ ಗಮನಿಸಿದ್ವಿ. ಅದೇ ರೀತಿ ಕರ್ನಾಟಕದಲ್ಲಿ ಕೆಲಸ ಬೇಕು, ಉಣ್ಣೋದಕ್ಕೆ ಎಲ್ಲದಕ್ಕೂ ಕರ್ನಾಟಕವೇ ಬೇಕು. ಆದರೆ ಮಾತನಾಡೋದಕ್ಕೂ ಮಾತ್ರ ಅದೇನು ಮುಜುಗರವೋ, ಅದೇನು ಭಾಷೆ ಮೇಲಿನ ಅವರ ಭಾಷೆ ಮೇಲಿನ ಪ್ರೀತಿಯೋ ಗೊತ್ತಿಲ್ಲ. ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸಿಬ್ಬಂದಿ ವಿರುದ್ಧ ಕನ್ನಡದ ಪ್ರಯಾಣಿಕರು ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ನೀವಿರೋದು ಕರ್ನಾಟಕದಲ್ಲಿ, ಕನ್ನಡ ಮಾತನಾಡಿ ಅಂತ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಾತಾಡ್ತಾರೆ ಏನೇ ಕನ್ನಡದ ಮಾತಾಡೋದು ಕನ್ನಡ ಇದು ಮಾಡುತ್ತೆ. ಉತ್ತರ ಕನ್ನಡ ಕಿಮ್ಮತ್ತಿಲ್ಲ ಮಕ್ಕಳಿಗೆ ಸರ್. ಇವ್ ಐತ್ಲ ಉತ್ತರ ಕನ್ನಡ ಮಾತಾಡಿದ್ರೆ ಉತ್ತರ ಮಾತಾಡ್ತಾನ. ನಮ್ಗೆ ಕರ್ನಾಟಕ ಮಾತಾಡ್ಬೇಕು, ಕನ್ನಡ ಮಾತಾಡ್ಬೇಕು. ನಮ್ಗೆ ಬೋರ್ಡ್ ಹಾಕ್ತಾನೆ. ಯಾಕೆ ಬಂದ್ರೆ ಬೋರ್ಡ್ ಹಾಕ್ತ ಸರ್ ಕನ್ನಡ ಮಾತಾಡ್ಬೇಕು. ನಾವೇನ್ ಮಾತಾಡ್ಬೇಕು? ನಿಮ್ಗೆ ಉತ್ತರ ಕನ್ನಡ ಇದು ಐತೆ. ಎಷ್ಟು ಗಂಟೆ ಟ್ರೈನ್? 2 ಗಂಟೆ ಇಲ್ಲ ಬರ್ತಾವೆ. ಅಣ್ಣಜಿ ಅವ್ರು ಕರ್ನಾಟಕ ಕನ್ನಡ ಟ್ರೈನ್ ಹಾಕ್ಸೋದು ಕೊಡ ಹೊಡೆದಿದ್ದ ಕನ್ನಡ ಮತ್ತೆ ಪ್ರೇಮ್ ಹಾಕ್ಸೋಣ. ಎಷ್ಟು ಗಂಟೆಗೆ ಐತಿ ಟ್ರೈನ್? ಅಷ್ಟೇ ಅಣ್ಣ. ಕಿಮ್ಮತ್ತಿಲ್ಲ.